ದಿನೇ ದಿನೇ ದಲಿತರ ಮೇಲೆ ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಅನ್ಯಾಯ ಆಗುತ್ತಿರುವುದನ್ನು ಖಂಡಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸರ್ಕಾರಿ ಅರೆ ಸರ್ಕಾರಿ ಸಂಘದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮನವಿಯನ್ನು ಕಲಬುರಗಿಯಲ್ಲಿ ಸಲ್ಲಿಸಲಾಯಿತು. ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮನವಿ ಸಲ್ಲಿಸಿ ಅತ್ಯಾಚಾರ ಮತ್ತು ಕಿರುಕುಳ ನೀಡುತ್ತಿರುವ ವಿರುದ್ಧ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದು ಕಂಡುಬಂತು. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅನ್ನುವುದನ್ನು ಇವತ್ತು ಮತ್ತೆ ನಮ್ಮ ರಾಜಕೀಯ ಧುರೀಣರುಗಳಿಗೆ, ಸಮಾಜ ಸೇವಕರಿಗೆ, ಸರ್ಕಾರಕ್ಕೆ ನಾವು ನೆನಪು ಮಾಡಿಕೊಳ್ಳುವಂಥ ದಿನ ಮತ್ತೆ ಬಂದುಬಿಡ್ತು. ಈ ತಿಂಗಳಲ್ಲಿ 5ನೇ ಸಲ ನಾವು ಜಿಲ್ಲಾ ಕಚೇರಿಗೆ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರ ಸಂಘದ ಪದಾಧಿಕಾರಿಗಳ ಮೇಲೆ, ನೌಕರ ಮೇಲೆ ಆಗುತ್ತಿರುವಂಥ ಹಲ್ಲೆಯನ್ನು ಖಂಡಿಸಿ ಇಲ್ಲಿ ಬಂದು ನಾವು ರೋಡಿಗೆ ನಿಲ್ತಾ ಇದ್ದೀವಿ. ಇದು ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಶೋಚನೀಯ ದಿನಗಳು ನಾವು ಈಗ ಅನುಭವಿಸ್ತಾ ಇದ್ದೀವಿ, ಎದುರಿಸ್ತಾ ಇದ್ದೀವಿ. ನಮ್ಮ ಮೇಡಮರು ಮತ್ತು ನಮ್ಮ ಅಧ್ಯಕ್ಷರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ತಾಳಿಕೋಟೆಯಲ್ಲಿನ ಶಶಿಧರ ಅನ್ನುವಂಥ ಸಹೋದರ ಅಧಿಕಾರಿಗಳ ಒಂದು ಕಿರುಕುಳಕ್ಕೆ ಬೇಸತ್ತು ಮನನೊಂದು ಅವ್ರು 3 ಜನರ ಹೆಸರು ಹೇಳಿಟ್ಟು ಅವ್ರು ತೀರ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾರು ಅಂತಂದರೆ ಶ್ರೀದೇವಿ ಬಗಲಿ, ಈರಣ್ಣ ಒಡವಡಗಿ ಹಾಗೂ ಜ್ಯೋತಿ ಕೋಳೂರಿಗೆ. ನೋಡಿರಿ, ಹೆಣ್ಣು ದಯೆ, ಪ್ರೀತಿ, ಕರುಣೆ, ಮಮತೆ ಅಂತೆಲ್ಲ ಹೇಳ್ಕೊಂಡು ನಾವು ದೇಶದಲ್ಲಿ ಪೂಜೆ ಮಾಡುವಂಥ ಸ್ಥಾನದಲ್ಲಿರುವಂಥ 2 ಹೆಣ್ಣುಮಕ್ಕಳು ಒಬ್ಬ ದಲಿತ ಯುವಕನಿಗೆ ಸಾವಿಗೆ ಕಾರಣ ಆಗ್ತಾ ಇದ್ದಾರೆ. ಅವನು ಹೇಳಿರುವಂಥ ಸ್ಟೇಟ್ಮೆಂಟ್ನಲ್ಲಿ ಆ ರೀತಿ ಇದೆ. ಈ ರೀತಿ ಸರ್ಕಾರಗಳು ಒಂದು ವೇಳೆ ಎಚ್ಚರಗೊಳ್ಳಿಲ್ಲ ಅಂತಂದರೆ ಸರ್ಕಾರಗಳು ನಿರ್ದಿಷ್ಟವಾಗಿರುವಂಥ ಮತ್ತು ಕಠೋರವಾಗಿರುವಂಥ ಶಿಕ್ಷೆಗಳನ್ನು ಅಪರಾಧಿಗಳಿಗೆ ಕೊಡದೇ ಹೋದರೆ ಈ ಕೇಸುಗಳು ಮತ್ತೆ ನೆನಪಾಗ್ತಾ ಇರ್ತವೆ, ಮತ್ತೆ ಮರುಕಳಿಸ್ತಾವೆ. ಅದಕ್ಕಾಗಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರ ಸಂಘದ ವತಿಯಿಂದ ಇನ್ನೊಮ್ಮೆ ಸರ್ಕಾರದ ಎಲ್ಲ ಉನ್ನತ ಹುದ್ದೆಯಲ್ಲಿರುವಂಥವರು ಮತ್ತು ದೇಶದ ರಕ್ಷಣೆಯನ್ನು ಮಾಡುವಂಥ ಪ್ರತಿಯೊಬ್ಬ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಈ ಸಂಘದ ಮುಖಾಂತರ ನಾವು ಮನವಿ ಮಾಡ್ತೀವಿ. ದಯವಿಟ್ಟು ಬಾಬಾ ಸಾಹೇಬರ ಸ್ವಾತಂತ್ರ್ಯವನ್ನು, ಬಾಬಾ ಸಾಹೇಬರ ಹಕ್ಕನ್ನು, ಬಾಬಾ ಸಾಹೇಬರ ಸಂವಿಧಾನವನ್ನು ಉಳಿಸುವ ಎಷ್ಟು ಅವಶ್ಯಕತೆ ನಮಗಿದೆಯೋ ಅದರ ಅಡಿಯಲ್ಲಿ ಶಾಲೆ ಕಲಿತು ಅದರ ಅಡಿಯಲ್ಲಿ ನೌಕರಿ ತೆಗೆದುಕೊಂಡಿರುವಂಥ ನೌಕರರು ಕೂಡ ಸ್ವಾಭಿಮಾನದಿಂದ ಮತ್ತು ಸುರಕ್ಷಿತವಾಗಿ ಬದುಕುವುದು ಕೂಡ ಸಂವಿಧಾನದ ಹಕ್ಕು. ಅದನ್ನು ಯಾವುದೇ ಅಧಿಕಾರಿಗಳು ದಯವಿಟ್ಟು ಕಿತ್ಕೊಳ್ಬೇಡಿ. ಒಂದು ವೇಳೆ ಅಂಥ ಒಂದು ನೀಚತನಕ್ಕೆ ನೀವು ಕೈ ಹಾಕಿದರೆ ಎಲ್ಲ ತಾಳ್ಮೆಗಳಿಗೆ ಒಂದು ಮಿತಿ ಇರ್ತದೆ. ತಾಳ್ಮೆಯ ಕಟ್ಟೆ ಹೊಡೆದರೆ ದಲಿತರು, ಹಿಂದುಳಿದಂಥವರು, ಶೋಷಿತರು ಏನು ಮಾಡ್ಬೋದು ಅನ್ನೋದಕ್ಕೆ 5000 ವರ್ಷಗಳ ಇತಿಹಾಸ ನಮ್ಮ ಮುಂದಿದೆ. ದಯವಿಟ್ಟು ಶೋಚನೀಯ ಇತಿಹಾಸಕ್ಕೆ ನೀವು ಒಂದು ವೇಳೆ ಇತಿಶ್ರೀ ಹಾಡಲಿಲ್ಲ ಅಂತಂದರೆ ಮತ್ತು ಸಮ್ರಾಟ್ ಅಶೋಕನ ಇತಿಹಾಸವನ್ನು ನಾವು ಮರುಕಳಿಸಬೇಕಾಗ್ತದೆ ಅನ್ನೋದನ್ನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನನ್ನ ಹೆಸರು ವಿದ್ಯಾಧರ ಕಾಂಬಳೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರ ಸಂಘದ ಕಾರ್ಯಾಧ್ಯಕ್ಷರು, ರಾಜ್ಯ ಕಾರ್ಯಾಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೆ ನಾವು ಮನವಿ ಪತ್ರ ಕೊಡುವಂಥ ಒಂದು ಸಂದರ್ಭ ಬಂತು. ಈ ಥರ ನಮಗೆ ಮೇಲಿಂದ ಮೇಲೆ ಬರಗಳ ಮೇಲೆ ಬರೆ ಬೀಳ್ತಾ ಇರುವುದು ಖಂಡನೀಯ ವಿಷಯ. ನಮ್ಮ ದಲಿತರ ಮೇಲೆ ಆಗುತ್ತಿರುವಂಥ ಅನ್ಯಾಯವನ್ನು ನಾನು ನಿಜವಾಗ್ಲೂ ಖಂಡಿಸ್ತೇನೆ. ಹಿಂದೇನಾಗಿದೆಯೋ ಗೊತ್ತಿಲ್ಲ, ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ಅನ್ಯಾಯಗಳು ನಮ್ಮ ಇಲಾಖೆಯಲ್ಲಿ ನಮ್ಮ ಜನರಿಗೆ ಆಗಿತ್ತು ಆದರೆ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ನಾವೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಸಂಘಟನೆ ಪರವಾಗಿ. ಅದೇನೆಂದರೆ, ನೀವು ಎಲ್ಲ ನೌಕರಿಗೆ ಯಾವ ರೀತಿ ತಿಳಿತೀರೋ ಅದೇ ರೀತಿ ಸಮಾನತೆಯಿಂದ ಅವ್ರಿಗೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಬಿಟ್ಬಿಡಿ. ನೀವು ಅವ್ರು ತಪ್ಪಾದಾಗ ನೀವು ಶಿಕ್ಷೆ ಕೊಡಿ. ವಿನಾಕಾರಣ ಅವರಿಗೆ ನೀವು ತೊಂದರೆ ಕೊಟ್ಟಾಗ ಅವ್ರು ಸುಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾಯಿದ್ದಾರೆ. ಪದೇ ನಮ್ಮ ಒಂದು ಜನರಿಗೆ ಯಾಕೆ ಹಿಂಸೆ, ಬೇರೆ ಯಾವ ಜನರಿಗೂ ಹಿಂಸೆ ಆಗ್ತಾಯಿಲ್ಲ. ಅದು ತುಂಬ ಒಂದು ಖಂಡನೀಯ ವಿಷಯ. ನಾವು ಪದೇ ಮೇಲಿಂದ ಮೇಲೆ ಪತ್ರ ಕೊಡೋದು ಅಥವಾ DC ಮೇಡಮ್ರಿಗೆ ಬಂದು ಮನವಿ ಮಾಡ್ಕೊಳ್ಳೋದು, ಇನ್ನು ಮುಂದೆ ನಾವು ಈ ಥರ ಇಲ್ಲ. ಮುಂದೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಜನರಿಗಾಗುವಂಥ ತೊಂದರೆಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಇವಾಗ ನಾವು ರಕ್ಷಕವಚವಾಗಿ ನಿಲ್ತೀವಿ. ನಾವು ಎಲ್ಲ ಉನ್ನತ ವರ್ಗದ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಶಾಸಕರಿಗೂ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಏನಂದರೆ, ನಮ್ಮದೊಂದು ಕಳಕಳಿಯ ಮನವಿ, ನಮ್ಮ ಒಂದು ಜನಾಂಗಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ನೀವು ಅವರಿಂದ ಕೆಲಸಗಳನ್ನು ತೆಕ್ಕೊಳ್ರಿ. ಅವರವರ ಇಲಾಖೆಯಲ್ಲಿ ಅವರಿಗೆ ಹುದ್ದೆಗೆ ತಕ್ಕಂತೆ ಅವರು ತಮ್ಮ ಕರ್ತವ್ಯ ನಿರ್ವಹಿಸಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ನೀವು ಜಾತಿ ನಿಂದನೆ ಮಾಡೋಕ್ಕೆ ಹೋಗಬೇಡಿ. ನ್ಯಾಯಯುತವಾಗಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನೆಮ್ಮದಿಯಿಂದ ಬದುಕೋಕೆ ನಮಗೆ ಬಿಡಿ. ಯಾಕೆಂದರೆ ಇದು ಪದೇ ಕೇಳ್ತಾ ಇದ್ದೀವಿ. ಇದು ನಾವು ಮುಂದೆ ಮನವಿ ಕೊಡೋದಿಲ್ಲ, ಮುಂದೆ ಡೈರೆಕ್ಟಾಗಿ ನಾವು ಏನಂದರೆ ಕಾನೂನಿನ ಹೋರಾಟದಲ್ಲಿ ನಾವು ಪಾಲ್ಗೊಳ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಈಗ ಪದೇ 15-20 ದಿನಗಳಲ್ಲಿ ದಿನಕ್ಕೆ 1-2 ನಮ್ಮ ಜನರ ಮೇಲೆ ಆಗ್ತಿರುವಂಥ ಅನ್ಯಾಯಗಳನ್ನು ನಾವು ಖಂಡಿಸ್ತಾ ಹೋಗೋದಿಲ್ಲ. ಅದನ್ನು ನಾವು ವಿರೋಧ ಮಾಡಿಬಿಡ್ತೀವಿ. ಮುಂದೆ ಇದು ಆಗ್ಲಾರ್ದಂಗೆ ನೋಡ್ಕೋಬೇಕು. ಎಲ್ಲ ಇಲಾಖೆಯವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀನಿ. ನಾನು ನಂದಿನಿ ಸನ್ಬಾಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾ ಮತ್ತು ರಾಜ್ಯ ಶಾಖೆ ವತಿಯಿಂದ ಸನ್ಮಾನ್ಯ ಫೌಜಿಯಾ ತರಮ್ಮ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೇವಿ. ಆ ಮನವಿಯಲ್ಲಿ
ಸರ್ಕಾರಿ ನೌಕರರ SC/ST ನೌಕರರ ಮೇಲೆ ಆಗುತ್ತಿರುವ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳನ್ನು ಈ ಕೂಡಲೇ ತಡೆಗಟ್ಟಬೇಕು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೇವೆ. ಏನಪ್ಪ ಅಂದ್ರೆ ವಿಶೇಷ ಕಾನೂನು ಅಡಿಯಲ್ಲಿ ನಮ್ಮ ದಲಿತ ನೌಕರರನ್ನು, SC/ST ನೌಕರರನ್ನು ರಕ್ಷಣೆ ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದಲ್ಲಿಂದ ಮನವಿ ಮಾಡ್ತೇವೆ ಮತ್ತು ಒತ್ತಾಯನೂ ಮಾಡ್ತೇವೆ. ಯಾಕಂದರೆ ಮೇಲಿಂದ ಮೇಲೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು ನಡೀತಾ ಇದ್ದಾವೆ. ಹಲವಾರು ಈಗ ಮೇಲಿಂದ ಇದೇ ವರ್ಷದಲ್ಲಿ 7-8 ಹಲ್ಲೆಗಳು ಅಮಾನುಷವಾಗಿ ಏನಪ್ಪ ಅಂದ್ರೆ ಅವರನ್ನು ಹಿಂಸಿಸುವುದು ಎಲ್ಲ ಸಾರ್ವಜನಿಕರಾಗಲಿ, ರಾಜಕಾರಣಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಈ ರೀತಿ ಮೇಲಿಂದ ಮೇಲೆ ಆಗ್ತಾ ಇದ್ದಾವೆ. ವಿಶೇಷ ಕಾನೂನುಗಳಲ್ಲಿ ಅವರಿಗೇನಪ್ಪ ಅಂದರೆ ಈ ರೀತಿ ಆಗ್ಲಾರ್ದಂಗೆ ರಕ್ಷಣೆ ನೀಡಬೇಕು ಸರ್ಕಾರಿ, ಅರೆ ಸರ್ಕಾರಿ ನೌಕರರ ಬಾಂಧವರನ್ನ ನಾನು ಮನವಿ ಮಾಡ್ತೀನಿ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್, ಕಲಬುರಗಿ.